ಗೃಹ ಪ್ರವೇಶ ಸೀರಿಯಲ್ ಮೂಲಕ ಕನ್ನಡಿಗರ ಎಲ್ಲ ಗೃಹಗಳಿಗೂ ಪ್ರವೇಶ ಮಾಡಿ ಎಲ್ಲರ ಮನೆ ಮಾತಾಗಿದ್ದ ನಟಿ ಸ್ಪಂದನ ಸೋಮಣ್ಣ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಈಗ ಅವ್ರ್ಯಾಕೆ ನಮ್ಮ ಜೊತೆ ಇದ್ದಾರೆ ಅಂತಂದರೆ, ಈಗ ಟ್ರೆಂಡಿಂಗಲ್ಲಿ ಏನಪ್ಪ ಇರೋದು, ಕರಿಮಣಿ ಮಾಲೀಕ ನಾನಲ್ಲ. ಸೊ ಅದೇ ಕರಿಮಣಿಯನ್ನು ಕಟ್ಕೊಂಡು ಎಲ್ಲರ ಮನೆಗೆ ಮತ್ತೆ ಬರ್ತಿದ್ದಾರೆ. ಸೊ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಹಾಯ್ ಸ್ಪಂದನ, ಹೇಗಿದ್ದೀರಾ? ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಿಮಗೂ ಕೂಡ. ಹೌದು, ಕರಿಮಣಿ ಮೂಲಕ ಇವಾಗ ಶುರುವಾಗಿದೆ. ನೀವು ಹೇಳ್ದಂಗೆ ತುಂಬ ಟ್ರೆಂಡಿಂಗಲ್ಲಿದೆ. ಸೊ ಕರಿಮಣಿ ಮೂಲಕ ಎಲ್ಲರ ಮನಸ್ಸುಗಳಿಗೆ ಬರ್ತಿದ್ದೀನಿ. ಎಲ್ಲರೂ ನೋಡಿ ನನ್ನ ಹಿಂದೆ ಪ್ರಾಜೆಕ್ಟಿಗೆ ಎಷ್ಟು ಪ್ರೀತಿ ಕೊಟ್ಟಿದ್ರಿ, ಇದಕ್ಕೆ ಇನ್ನೂ ಜಾಸ್ತಿ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತು ನಾವು ದಿಲ್ಖುಷ್ ನನ್ನ ಸಿನಿಮಾ 3ನೇ ಸಾಂಗ್ ರಿಲೀಸಲ್ಲಿದ್ದೀವಿ. ಬಂದಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು. ರಿಲೀಸ್ ಆಗಿದೆ. ಸೊ ಇವತ್ತು ನೀವೆಲ್ಲರೂ ನೀನೇ ಸಾಂಗ್ ನೋಡ್ತೀರಾ. ಮುಂಚೆನೇ 2 ಸಾಂಗ್ ರಿಲೀಸ್ ಆಗಿತ್ತು. 2 ಸಾಂಗು ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಈ ಸಾಂಗು ಅಷ್ಟೇ, ತುಂಬ ಪ್ರೀತಿ ಕೊಡಿ, ತುಂಬ ಶೇರ್ ಮಾಡಿ, ರೀಲ್ಸ್ ಮಾಡಿ. ಆ್ಯಂಡ್ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗ್ತಿದೆ. ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ದಿಲ್ಖುಷ್ ಟೀಸರು ಮತ್ತು ಸಾಂಗ್ಸ್ ನೋಡಿದಾಗ ನಿಜವಾಗ್ಲೂ ದಿಲ್ಖುಷ್ ಆಗುತ್ತೆ. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ, ಒಂದು ಫ್ರೆಶ್ನೆಸ್ ಕಾಣುತ್ತೆ ಟೀಸರಲ್ಲಿ ಮತ್ತು ಸಾಂಗ್ಸ್ಗಳಲ್ಲಿ. ಸೊ ಇದು ಯಾವ ರೀತಿ ಸಿನಿಮಾ ಅಂದರೆ, ರೊಮ್ಯಾಂಟಿಕ್ ಲವ್ ಸ್ಟೋರಿ ಅಂತ ಅನಿಸುತ್ತೆ. ಸೊ ಅದರೊಳಗಡೆ ಏನೆಲ್ಲ ಟ್ವಿಸ್ಟ್ಗಳನ್ನ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಸಿನಿಮಾ? ದಿಲ್ಖುಷ್ ಬೇಸಿಕಲಿ ರಾಮ್ ಕಾಮ್ ಅಂತಲೇ ಹೇಳ್ಬೋದು. ನೀವು ನಗ್ತೀರಾ, ಸಿನಿಮಾ ನೋಡಿಕೊಂಡು ಅಳ್ತೀರಾ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾನು ದಿಲ್ಮಯ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀನಿ. ದಿಲ್ಮಯ ಒಂದು ಇವತ್ತಿನ ಹುಡುಗಿ, ಇವತ್ತಿನ ಜಗತ್ತಿಗೆ, ಇವತ್ತಿನ ಪ್ರಪಂಚಕ್ಕೆ ಇರುವಂಥ ಹುಡುಗಿ, ತುಂಬ ಖುಷಿಯಾಗಿರೋ ಹುಡುಗಿ. ನಮ್ಮ ಸಿನಿಮಾದಲ್ಲಿ ತುಂಬ ಪ್ರಾಮುಖ್ಯತೆ ಕೊಟ್ಟಿರೋದು ರಿಲೇಷನ್ಶಿಪ್ಸ್ಗೆ, ಪ್ರೀತಿಗಾಗಿರ್ಬೋದು, ಅಪ್ಪ ಅಮ್ಮನ ಪ್ರೀತಿ. ನಾವು ಪ್ರೀತಿಲಿ ಬಿದ್ದಾಗ ಅಪ್ಪ ಅಮ್ಮ ಹೇಗೆ ನಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಬೇಸಿಕಲಿ ರಿಲೇಷನ್ಶಿಪ್ಸಿಗೆ ತುಂಬ ಸ್ಟ್ರೆಸ್ ಮಾಡಿ ಅಥವಾ ಅದನ್ನು ಚೆನ್ನಾಗಿ ತೋರಿಸಿರೋ ಅಂಥ ಸಿನಿಮಾ ದಿಲ್ಖುಷ್. ಸೊ ನಾನು ಕೇಳ್ಕೊಳ್ಳೋದೊಂದೇ, ಎಂಟರ್ಟೈನ್ಮೆಂಟ್ ಇವಾಗ ಎಲ್ಲ ಕಡೆ ಸಿಗುತ್ತೆ, ನಿಮಗೆ ಸಿನಿಮಾಗಳು ಅಷ್ಟೇ ಫೋನಲ್ಲಿ ಇನ್ನೊಂದು ಕಡೆ ನೋಡ್ಬೋದು. ಬಟ್ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತೂ ನಾವು ಮನೇಲಿ ಏನೇ ಮಾಡಿದ್ರೂ ಸಿಗಲ್ಲ. ಸೊ ನಾವು ಈಗ ಒಂದು ಸಾಂಗ್ ಆಗಿರ್ಬೋದು, ಒಂದು BGM ಆಗಿರ್ಬೋದು, ಅದು ಮಿಕ್ಸಿಂಗ್ ಆಗಿರುತ್ತೆ, ಇನ್ನು 1000 ಪ್ರೊಸೀಜರ್ ಆಗಿರುತ್ತೆ. ನಿಮಗೆ ಅದೆಲ್ಲ ಗೊತ್ತಾಗಬೇಕು ಅಂದರೆ ನೀವು ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು. ಸೊ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಆದಷ್ಟು ಬೇಗ ರಿಲೀಸ್ ಡೇಟ್ ಅನೌನ್ಸ್ ಆಗುತ್ತೆ. ಸಪೋರ್ಟ್ ಮಾಡಿ, ಒಂದು ಹೊಸ ಟ್ಯಾಲೆಂಟ್ಸ್ ಎಲ್ಲ ಸೇರ್ಕೊಂಡು ಮಾಡಿರೋ ಸಿನಿಮಾ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಕರಿಮಣಿ ಸೀರಿಯಲ್ ನೋಡಿದಾಗ ಅಫ್ಕೋರ್ಸ್ ಇದು ಈಗ ಟ್ರೆಂಡಿಂಗಲ್ಲಿದೆ, ಕರಿಮಣಿ ಮಾಲೀಕ ಯಾರು ಅಂತ. ಅದಕ್ಕೆ ಈ ಸೀರಿಯಲ್ ಹೆಸರಿಟ್ಟಿದ್ದಾರೆ ಅಂತ ಅನಿಸೋದೇ ಇಲ್ಲ, ಆ್ಯಪ್ಟ್ ಆಗಿದೆ ಅಂತ ಅನಿಸುತ್ತೆ. ಎಲ್ಲವೂ ಕೋಇನ್ಸಿಡೆನ್ಸ್ ಅನಿಸುತ್ತೆ. ಸೊ ಯಾರು ಆ ಕರಿಮಣಿ ಮಾಲೀಕ ಅಂತ ಕ್ಯೂರಿಯಾಸಿಟಿ. ಕರಿಮಣಿ ಮಾಲೀಕ ಯಾರು ಅಂತ ಗೊತ್ತಾಗಬೇಕು ಅಂದರೆ ನೀವು ಸೀರಿಯಲ್ ನೋಡಬೇಕು. ಬಟ್ ಇಟ್ ವಾಸ್ ವೆರಿ ಕೋಇನ್ಸಿಡೆಂಟ್. ಪ್ಲ್ಯಾನ್ ಮಾಡಿಕೊಂಡು ಮಾಡೋಕ್ಕಾಗಲ್ಲ. ನಮ್ಮ ಕಥೆನೂ ಅಷ್ಟೇ, ಕರಿಮಣಿ ಅಂದರೆ ಒಂದು ಮದುವೆ ಅಥವಾ ಎಷ್ಟು ಮುಖ್ಯ ಒಂದು ಹೆಣ್ಣಿನ ಬದುಕಲ್ಲಿ, ಅದನ್ನೆಲ್ಲ ತೋರಿಸುವಂಥ ಒಂದು ಕತೆ. ಸೊ ಕರಿಮಣಿ ಮಾಲೀಕ ಯಾರು ಅಂದರೆ ನೀವು ಸೀರಿಯಲ್ ನೋಡಬೇಕು. ಆ್ಯಂಡ್ ನಾನೆಲ್ಲ ಕಡೆ ಹೇಳೋ ಹಾಗೆ, ಯಾವುದೇ ಒಂದು ಪ್ರಾಜೆಕ್ಟಿಗೆ ಪ್ರಮೋಷನ್ಸ್ ತುಂಬ ಮುಖ್ಯ ಆಗುತ್ತೆ. ಸೊ ನಮ್ಮ ಪ್ರಾಜೆಕ್ಟಿಗೆ ಗೊತ್ತಿದ್ದೋ ಎಲ್ಲರೂ ಪ್ರಮೋಟ್ ಮಾಡಿದ್ದಾರೆ. ಸೊ ಸೀರಿಯಲ್ಗೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಕರಿಮಣಿ ಮಾಲೀಕ ಯಾರು ಅಂತ ಗೊತ್ತಾಗಬೇಕು ಅಂದರೆ 9:30ಗೆ ಕಲರ್ಸ್ ಕನ್ನಡ ನೋಡಿ.